ಏನ್ ಬದಲಾವಣೆ ತಂದು ಎಷ್ಟು ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ ಕೊಡಿಸ್ಬಿಟ್ಟಿದ್ರಿ ನೀವು ನಿಮ್ ಕುಮಾರಸ್ವಾಮಿ ಅವ್ರು ಹೇಳಿ. ಅಲ್ಲ ಇಲ್ಲಿ ಅಥವಾ ಅಲ್ಲ ಹೇಳ್ಬಿಡ್ತೀವಿ, ಅಥವಾ ಆರ್ಥಿಕ ವಲಯಗಳಿರ್ಬೋದು. ಇವತ್ತು ದೇಶದಾದ್ಯಂತ ಪ್ರಪಂಚದಾದ್ಯಂತ ಇವತ್ತು ದೇಶದ ಮೇಲೆ ಅನೇಕ ಚರ್ಚೆಗಳು ನಡೀತಾನೆ ಇದೆ. ಅದು ಮಾಡುದ್ಯಾರು? ಕಾಂಗ್ರೆಸ್ ಪಕ್ಷ. ಇದ್ರ ಮೇಲೆ ಯಾವಂತೆ ಅವರ ಟ್ರಂಪ್ ಸ್ವಾಮಿ ಅಲ್ಲ, ಅದೊಂದು ಯಾವ್ದನ್ನ ಟ್ರಂಪ್ ಮಾಡಿದ್ದು ಕೇವಲ. ಆದ್ರೂ ಸಹ ಇವತ್ತು ದೇಶದಲ್ಲಿ ಹಣದುಬ್ಬರದ ಮೇಲೆ ಪ್ರಗತಿಯನ್ನ ಸಾಧನೆ ಮಾಡಿದ್ದೇವೆ. ಜನಿಟಿಕ್ ಔಷಧಿಗಳ ಮೇಲೆ ಸಾಧನೆಯನ್ನ ಮಾಡಿದ್ದೇವೆ. ಹಣದುಬ್ಬರ ಬೆಲೆ ಏರಿಕೆಯನ್ನ ಇಟ್ಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 11 ವರ್ಷ ಆಯ್ತು. 11 ವರ್ಷದ ಮಾತಾಡ್ರಿ ಅಂದ್ರೆ ಕಿತ್ತೋಗಿರೋ 40 ವರ್ಷದ್ದೇ ಮಾತಾಡ್ತೀರಿ. 11 ವರ್ಷದಲ್ಲಿ ಏನ್ ಕಡ್ದು ಕಟ್ಟೆ ಹಾಕಿದಿರಿ ಹೇಳಿ ಅಂತಂದ್ರೆ, ಇಲ್ಲ 40 ವರ್ಷದಲ್ಲಿ ಮಾಡಿಲ್ಲ ಅವರು. ಅಲ್ಲ ರೀ, ನೀವೇನ್ ಮಾಡಿದಿರಿ ಹೇಳ್ರಿ. ಇಲ್ಲ 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 40 ವರ್ಷದಲ್ಲಿ ಮಾಡಿಲ್ಲ ಅವ್ರು ಅಂದ್ರೆ ರಾಧಾ ಮೇಡಮ್ ಒಂದ್ ಮಾತು ಹೇಳಿ. ನೀವು ಎಲ್ಲದಕ್ಕೂ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ವಿರುದ್ಧವಾಗಿ ನಾನು ಮಾತನಾಡ್ತಾನೆ ಇಲ್ಲ. ನೋಡಿ, ಇವತ್ತು ನೀವು ಕೃಷಿಗೆ ಹೋಗಿ, ಇವತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಹೋಗಿ, ಐಟಿ ಬಿಟಿ ಕಂಪನಿಗೆ ಹೋಗಿ, ರಸ್ತೆಗಳಿಗೆ ಹೋಗಿ, ಸೆಮಿ ಕಂಡಕ್ಟರ್ ಗಳನ್ನ ನೋಡಿ. ಇವತ್ತು ಈ ಭಾರತ ದೇಶದಲ್ಲಿ ನೀವು ಏನು ಬೇಡ, ಅಟ್ಲೀಸ್ಟ್ ನೀವು ಏನು ಮುಂಬೈಯಿಂದ ದೆಹಲಿಗೆ ಹೋಗುವಂತ ರಸ್ತೆಗಳನ್ನ ನೋಡಿ, ಈ ರಾಜ್ಯದಲ್ಲಿರುವ ರಸ್ತೆಗಳನ್ನ ನೋಡಿ ಸುಮ್ಮನೆ ಕೂತಿದ್ದಾರೆ ಮೋದಿಜಿ ಅವರು. ಆಯ್ತಪ್ಪ, ಮುಖ್ಯಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾವತ್ತೂ ಸಹ ಬಿಜೆಪಿಯಲ್ಲಿ ಅವರು ನಮ್ಮ ಬಹುಮತ ಇಲ್ಲ ಅಂತೇಳಿ ಒಂದು ದಿನನೂ ಇಲ್ಲದೆ ಇರುವಂತ ಸನ್ನಿವೇಶ ಇರಲಿಲ್ಲ. ಆದ್ರೆ ದುರಂತ ಈ ಬಾರಿ ಮಾತ್ರ ಮೋದಿಜಿಯವರು ಬಹುಮತ ಇಲ್ಲದಿದ್ರು ಸಹ ಅಲ್ಲ ಅವರು ಇದೇನಪ್ಪ ಬಹುಮತ ಇಲ್ಲದಿದ್ರು ಸಹ ಪ್ರಧಾನಮಂತ್ರಿ ಆಗಿದ್ದಾರೆ. ಅದರಲ್ಲೂ ಸಹ ಒಂದು ಪ್ರಧಾನಮಂತ್ರಿಗಳು ಹೊಗಳ್ತಿದಿರೋ ತೆಗಳ್ತಿದಿರೋ ಏನ್ ಕತೆ ಅಲ್ಲ, ಸಂತೋಷದಲ್ಲಿ ಹೇಳ್ತಾ ಇದ್ದೀನಿ. ಜನ ನಿಮ್ಗೆ ಸಂತೋಷನೇ ಮತ್ತೆ ಅವ್ರಿಗೆ ಸಂತೋಷನೇ ಇಲ್ಲ ಇದ್ರೆ ಕುಮಾರಸ್ವಾಮಿ ಅವ್ರ ಮಂತ್ರಿ ಆಗಕ್ ಆಗ್ತಿತ್ತ? ಅವ್ರೇನಾದ್ರೂ 400 ಪಾರ್ ಅಂತ ಸ್ಥಾನಗಳನ್ನ ತೆಗೆದುಕೊಂಡಿದ್ರೆ ಕುಮಾರಸ್ವಾಮಿ ಅವ್ರ ಮಂತ್ರಿ ಆಗಕ್ ಆಗ್ತಿತ್ತ? ನಿಮಗ್ ಸಂತೋಷದ ವಿಚಾರನೆ ಇವ್ರ ಮೈನಾರಿಟಿ ಸರ್ಕಾರ ಬರ್ಬೇಕು, ಆವಾಗ್ಲೇ ನೀವು ಬೆಳೆ ಬೇಯಿಸ್ಕೊಳಕ್ ಆಗೋದು. ಟೋಟಲಿ 60 ವರ್ಷದಲ್ಲಿ ಏನೇನಾಗಿದೆ ಈ ದೇಶದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ದೇವೇಗೌಡರು ಒಂದು ಪಾರ್ಟು ಅಲ್ಲ, ಯಾಕಾಗ್ಬಾರ್ದು? ಅವ್ರದ್ದು ಒಂದು ಭಾಗ ಇದೆ. ಯಾಕಾಗ್ಬಾರ್ದು? ಮೊನ್ನೆ ಭೇಟಿ ಮಾಡಿದ್ರೆ 40 ವರ್ಷಗಳ ರಾಜಕೀಯದಲ್ಲಿ ಆ ಇತಿಹಾಸದಲ್ಲಿ ದೇವೇಗೌಡರದು ಒಂದು ಪುಟ ಇದೆ, ಮರಿಬೇಡಿ. ಖಂಡಿತವಾಗ್ಲೂ ಸಮೀವುಲ್ಲಾ ಸರ್. ಸೊ ಈ ಒಂದು ಏನು ಸಮೀಕ್ಷೆ ಅಥವಾ ಸರ್ವೆ ಏನಿದೆ, ಈ ಸರ್ವೆಯ ಅಂಕಿ ಅಂಶಗಳೇನಿದೆ ಅದಕ್ಕೆ ಭಾಗಶಃ ತಾವು ಒಪ್ಪುತ್ತೀರೋ? ಅಲ್ಲ, ನಾನು ಒಪ್ತೀನಿ. ಯಾಕೆ ಅಂತಂದರೆ ಒಂದು ಮಾಧ್ಯಮ ಸಂಸ್ಥೆ ಅವರಾಗೆ ಮಾಡಿರೋದ್ರಿಂದ ಮತ್ತು ಅದಕ್ಕೆ ಹೆಚ್ಚು ಡೀಟೇಲ್ಸ್ ನನಗೆ ಅದ್ರ ಬಗ್ಗೆ ಲಭ್ಯ ಇಲ್ಲ. ನೀವೇ ಹೇಳಿದ ಪ್ರಕಾರ ನಿಮ್ಮ ಸಾರಾಂಶ ಏನಿದೆ, ಪ್ರತಿಪಕ್ಷಗಳ ಫೈಲೂರು NDAನ ಯಶಸ್ಸಿಗೆ ಕಾರಣ ಅನ್ನೋದು ಮುಖ್ಯವಾಗಿ ಕಂಡು ಬರ್ತಿರುವಂಥ ಅಂಶ. ಪ್ರತಿಪಕ್ಷಗಳ ಫೈಲೂರು ಅಂದರೆ ಯಾವುದದು? ಕಾಂಗ್ರೆಸ್ಸು ಪ್ಲಸ್ ಅದರ್ ಪಾರ್ಟೀಸು. ಹೀಗಾಗಿ ಹೆಚ್ಚು ಚರ್ಚೆ ಪ್ರತಿಪಕ್ಷಗಳು ಯಾಕೆ ಇಲ್ಲಿ ಒಂದು ಕೌಂಟರ್ ಸ್ಟ್ರಾಟಜಿಯಾಗಿ ಆಲ್ಟರ್ನೇಟಿವ್ ರಾಜಕಾರಣವನ್ನ ಯಾಕೆ ಕೊಡಕ್ಕಾಗ್ತಿಲ್ಲ ಅನ್ನೋದು ಇವತ್ತಿನ ಡಿಸ್ಕಷನ್ ಸಬ್ಜೆಕ್ಟ್ ಆಗಬೇಕು ಅಂತ. ದೇರ್ ಇಸ್ ನೋ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಪೋಸಿಷನ್ ಅಲ್ಲಿ ಅಥವಾ ಎನಿ ಅಜೆಂಡಾ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಚೋರಿ ಬಿಟ್ರೆ ಸರ್, ಸಮೀವುಲ್ಲಾ ಸರ್, ಒಂದು ವರ್ಷದಿಂದ ಟೆಲ್ಮಿ ಜನರನ್ನ ಕಾಡುವಂತಹ ಅಥವಾ ಈ ಸರ್ಕಾರದ ಫೇಲಿಯರ್ಸ್ ಒಂದಾದ್ರೂ ಜನರ ಮುಂದೆ ನೀವು ಕೊಟ್ಟಿರೋ ಪರ್ಸೆಂಟೇಜ್ 41 20 39 ಅಂತಿದೆ. ನೀವ್ ಹೇಳ್ದಂಗೆ 39 ಯಾವ್ದು? 39 ಅದರ್ಸ್ ರೀಜನಲ್ ಪಾರ್ಟಿ. ಇವತ್ತು ನಿಜಕ್ಕೂ ಬಿಜೆಪಿಗೆ ಪೈಪೋಟಿ ಕೊಡ್ತಿರೋದು ರೀಜನಲ್ ಪಾರ್ಟೀಸ್. ಈಗ ಎಲೆಕ್ಷನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ರು ಕರ್ನಾಟಕ ಕಾಂಗ್ರೆಸ್ ಸಪರೇಟ್ ಯೂನಿಟ್ ತರ ಫೈಟ್ ಮಾಡಿದೆ ಕರ್ನಾಟಕದಲ್ಲಿ. ಸಪರೇಟ್ ಯೂನಿಟ್ ತರ ರೀಜನಲ್ ಪಾರ್ಟಿ ತರ ವರ್ಕ್ ಮಾಡಿದೆ ಕರ್ನಾಟಕದಲ್ಲಿ. ಹೀಗಾಗಿ ಕಾಂಗ್ರೆಸ್ ಪಕ್ಷ ನಾವು ನ್ಯಾಷನಲ್ ಪಾರ್ಟಿ ಅನ್ನುವ ದೊಡ್ಡಣ್ಣನ ಆರೋಗೆನ್ಸಿ ಇದೆಯಲ್ವಾ, ಆರೋಗೆನ್ಸಿನ ಫಸ್ಟ್ ಬಿಡಬೇಕು ಅವ್ರ ಮಿತ್ರ ಪಕ್ಷಗಳ ನಡುವೆ. ಆ ಆರೋಗೆನ್ಸಿನ ಬಿಟ್ಟು ರೀಜನಲ್ ಪಾರ್ಟಿಗಳ ಜೊತೆ ಸರಿಯಾದ ಹೊಂದಾಣಿಕೆಯನ್ನ ಮಾಡಿಕೊಂಡು ಒಂದು ಕೌಂಟರ್ ಸ್ಟ್ರಾಟಜಿಯನ್ನ ಮಾಡಿದ್ರೆ ಮಾತ್ರ ಒಂದು ಪವರ್ಫುಲ್ ಆಲ್ಟರ್ನೇಟಿವ್ ಪ್ರತಿಪಕ್ಷವಾಗಿ ಪ್ರತಿಪಕ್ಷದ ಗುಂಪಾಗಿ ಬೆಳೀಲಿಕ್ಕೆ ಸಾಧ್ಯ. 39% ಪೊಟೆನ್ಶಿಯಲ್ ವೋಟ್ಸ್ ಇದೆ, ಇಲ್ಲ ಅಂತಲ್ಲ, ಅಕಾರ್ಡಿಂಗ್ ಟು ದಟ್ ಫಿಗರ್ ಓನ್ಲಿ. ಆ 39ನ ಯಾಕೆ 39 41% ಬಿಜೆಪಿ ಕನ್ಸಾಲಿಡೇಟ್ ಯಾಕೆ ಆಗ್ತಿಲ್ಲ?
ಅದನ್ನ ಕೊಟ್ಟರೆ ನೀವು ಆಲ್ಟರ್ನೇಟಿವ್ ಫೋರ್ಸ್ ಮಾಡೇ ಮಾಡಬಹುದು. ಕನ್ಸಾಲಿಡೇಟ್ ಯಾಕೆ ಆಗ್ತಾ ಇಲ್ಲ? ದೇರ್ ಇಸ್ ನೋ ಕೋರ್ ಐಡಿಯಾಲಜಿ ಆರ್ ಕಾಮನ್ ಮಿನಿಮಮ್ ಎಕ್ಸಾಕ್ಟ್ಲಿ ಅಲ್ಲಿಗೆ ಬಂದೆ. ನೀವು ಕೋರ್ ಐಡಿಯಾಲಜಿ ಅಂತಂದ್ರೆ ಆಯ್ತು, ನೀವು ಹೇಳಿದ್ರಿ ಚೋರಿ ಸರಿ, ಚೋರಿ ಮಾಡಿದ್ರಿ, ಟೆಂಡ್ ಮಾಡಿದ್ರಿ, ವಾಟ್ ನೆಕ್ಸ್ಟ್? ಚೋರಿ ಹೋದ್ರೆ ಪಾದಯಾತ್ರೆ ಬಂತು, ಭಾರತ್ಗೆ ಎಲ್ಲವೂ ಆಯ್ತು, ವಾಟ್ ನೆಕ್ಸ್ಟ್? ರೂಟಲ್ಲಿ ಎಲ್ಲಿದೆ? ನೀವು ರೂಟಲ್ಲಿ ಕನೆಕ್ಟ್ ಆಗಬೇಕು. ನೀವು ಟ್ರೆಡಿಷನಲ್ ಬೇಸನ್ನ ಕಳ್ಕೊಂಡಿದ್ದೀರಿ. ನಾನು ಯಾಕೆ ಕಾಂಗ್ರೆಸ್ಗೆ ಪರ್ಪಸ್ಫುಲಿ ಹೇಳ್ತೀನಿ ಅಂದ್ರೆ ಟೀಕೆ ಅಲ್ಲ, ಇವತ್ತು ಆತ್ಮಾವಲೋಕನ, ಆತ್ಮನಿರ್ಭರ್ ಕಾಂಗ್ರೆಸ್ ಅಲ್ಲಿ ಆಗ್ತದೆ. ನೀವು ಟ್ರೆಡಿಷನಲ್ ಬೇಸನ್ನ ನೀವು ಅದನ್ನ ರೀಗೇನ್ ಮಾಡ್ಕೊಳ್ಳಿ. ಐಡಿಯಾಲಜಿಕಲ್ ಕನ್ಫ್ಯೂಷನ್, ಸೆಕ್ಯುಲರಿಸಮ್ ಅನ್ನ ಡಿಫೆಂಡ್ ಮಾಡಬೇಕು ಅಥವಾ ಅದನ್ನ ಡಿಫೆಂಡ್ ಮಾಡಕ್ ಹಿಂದುತ್ವ ಹೊರಟೋಗ್ಬಿಡುತ್ತೋ ಅದು. ಆಮೇಲೆ ಆದಿವಾಸಿ, ಹರಿಜನರು, ದಲಿತರು, ಅವ್ರನ್ನ ತನ್ನ ಫೋಲ್ಡಿಂಗ್ ಮತ್ತೆ ತಗೋಬೇಕು. ಟ್ರೆಡಿಷನಲ್ ವೋಟ್ ಬೇಸ್ಡ್ ಕರ್ನಾಟಕ ಫಾರ್ಮುಲಾ, ಅಹಿಂದ ಫಾರ್ಮುಲಾ ತುಂಬಾ ಚೆನ್ನಾಗಿದೆ. ನ್ಯಾಷನಲ್ ಲೆವೆಲ್ ಅದನ್ನೇ ಮಾಡಲಿ. ಹೀಗಾಗಿ ಇವತ್ತು ಒಂದು ಸಮರ್ಥ ಪ್ರತಿಪಕ್ಷವಾಗಿ, ಒಬ್ಬ ಪವರ್ಫುಲ್ ಪ್ರತಿಪಕ್ಷವಾಗಿ ಕಾಂಗ್ರೆಸ್ಸು ಮತ್ತು ಅದರ ಅಲಯನ್ಸ್ ರೂಪುಗೊಳ್ಬೇಕಿದೆ. ರೂಟ್ ಲೆವೆಲಲ್ಲಿ ಈಗ ಕರ್ನಾಟಕ ಯಾಕೆ ಕ್ಲಿಕ್ ಆಯಿತು? ರಾಹುಲ್ ಗಾಂಧಿ ಅವರ ಇಮೇಜು ಒನ್ ಎಕ್ಸ್ಟೆಂಟಿಗೆ ಓಕೆ, ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ವೋಟ್ಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಅವರ ರೀಜನಲ್ ಲೀಡರ್ಶಿಪ್ ಅನ್ನ ಬೆಳೆಸಬೇಕು. ಕಾಂಗ್ರೆಸ್ ಅಲ್ಲಿ ಕರ್ನಾಟಕ ಬಿಟ್ರೆ ಇನ್ನೆಲ್ಲೋ ರೀಜನಲ್ ಲೀಡರ್ಶಿಪ್ ಈಗೇನೋ ಕೇರಳದಲ್ಲಿ ಗೆಲ್ಲೋ ತರ ಕಾಣ್ತಾ ಇದ್ದಾರೆ. ಬಿಹಾರ್ PCC ಅಧ್ಯಕ್ಷನೇ ಸೋತೋಗಿದ್ದಾನೆ. ನೀವು ಅದನ್ನು ರಾಹುಲ್ ಗಾಂಧಿ ಆಯ್ತು, ಒಂದು ಅಕಾಡೆಮಿಕ್ ಆಗಿ ನೀವು